ವರ್ಕ್ ಬಗ್ಗೆ ನಾನು ತೋರ್ಸ್ಕೊಡ್ತೀನಿ ನೋಡಿ. ಯಾರು ಹಿಂಗ್ ತೋರ್ಸಲ್ಲ. ನಾನು ಒಂದು 90 kg ಇದ್ದೀನಿ. ಈ ತರದಲ್ಲಿ ಯಾರು ನಿಮ್ಗೆ ಅದು ತೋರ್ಸಲ್ಲ ಸರ್. ಅಷ್ಟು ಬೆಸ್ಟ್ ವರ್ಕ್ ಮಾಡ್ಕೊಟ್ಟಿರೋದು ನಾನು. ನಮಸ್ಕಾರ ಮೇಡಮ್, ನಮ್ಮ ಹೆಸರು ರವಿ ಅಂತ. ನಮ್ದು ಮದ್ದೂರು ತಾಲೂಕ್, ಮಂಡ್ಯ ಜಿಲ್ಲೆ. ನಮ್ ಗ್ರಾಮ ಬಂದು ಅರೇಕಲ್ ದೊಡ್ಡಿ. ನಮ್ದು ಯಾವ ತರ ವರ್ಕ್ ಅಂದ್ರೆ ಫೆನ್ಸಿಂಗ್ ವರ್ಕ್ ಮೇಡಮ್. ನಾವು ಒಂದು 4 ರಿಂದ 5 ವರ್ಷದಿಂದ ವರ್ಕ್ ಮಾಡ್ಕೊಡ್ತಾ ಇದ್ದೀವಿ. ಇದು 7 ಅಡಿ ಕಲ್ಲು, 6 ಲೇಯರ್ ತಂತಿ ಬಂದೈತೆ. ಟಾಟಾ ತಂತಿ 14x14. ಒಂದು ಕಲ್ಲಿಂದ ಕಲ್ಗೆ 6 ಅಡಿಯಿಂದ 6 ಅಡಿಗೆ ಹಾಕೊಟ್ಟಿದ್ದೀನಿ. 730 ರೂಪಾಯಿಗೆ ಮಾಡ್ಕೊಟ್ಟಿದ್ದೀನಿ ಮೇಡಮ್. ಬರೀ 730 ರೂಪಾಯಿಗೆ. ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಆಗ್ಲಿ 730ಕ್ಕೆ ಮಾಡ್ಕೊಡ್ತೀನಿ. ಯಾರು ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ಮಾಡ್ಕೊಡೋದೇ ಇಲ್ಲ. ಇದ್ರಲ್ಲಿ ತಂತಿ ವರ್ಕ್, ಬಾಡ್ವೇರ್ ತಂತಿ ವರ್ಕ್ ಬರುತ್ತೆ, ಮೆಸ್ ವರ್ಕ್ ಬರುತ್ತೆ, ನಾಟೆಡ್ ಬರುತ್ತೆ, ಕಾಂಪೌಂಡ್ ವಾಲ್ ಬರುತ್ತೆ. ಅವ್ರು ಯಾವ ತರ ಕೇಳ್ತಾರೋ ಆ ತರ ಕ್ವಾಲಿಟಿ, ಆ ತರ ಬೆಸ್ಟ್ ವರ್ಕ್ ಮಾಡ್ಕೊಡ್ತೀನಿ ನಾನು. ಸುಮಾರು ಜನ 8 ಅಡಿಗೆ ಹಾಕಿ 10 ಅಡಿಗೆ ಹಾಕಿ ಅಂತಾರೆ ಒಂದೊಂದ್ ಕಲ್ನ. ಆ ತರ ಹಾಕ್ಸ್ಕೊಳ್ಳೇಬಾರ್ದು. ನಾನಿಲ್ಲ ಅಂದ್ರೆ ಇನ್ನೊಬ್ರ ಕೈಲಿ ವರ್ಕ್ ಮಾಡಿಸ್ಕೊಂಡ್ರು ನೀವು 6 ಅಡಿಯಿಂದ 6 ಅಡಿಗಿದ್ರೇನೆ ಸೇಫ್ಟಿ. ಇದು ತಂತಿ ವರ್ಕ್ ಏನಕ್ಕೋಸ್ಕರ ಅಂದ್ರೆ 6 ಅಡಿಯಿಂದ 6 ಅಡಿಗೆ ಹಾಕ್ಸ್ಕೋಬೇಕು ಅಂದ್ರೆ, ಇವಾಗ ನೋಡಿ ಹಿಂಗ ಅಲ್ಲಾಡ್ಸಿದ್ರು ಅಲ್ಲಾಡಲ್ಲ. ಅದೇ ಒಂದ್ 2 ಅಡಿ ಕಲ್ಲು ಈ ಕಡೆ ಎಕ್ಸ್ಪೆಂಡ್ ಆಯ್ತು ಅಂದ್ರೆ ತಂತಿನೂ ಲೂಸ್ ಆಗುತ್ತೆ, ಅವಾಗ ವರ್ಕು ಲೂಸ್ ಆಗೋಗುತ್ತೆ. ಅವಾಗ ನೀವು ಯಾರೋ ಬಂದ ವರ್ಕ್ ಮಾಡ್ಕೊಟ್ಬಿಟ್ಟ ನಮ್ ದುಡ್ಡು ಇಸ್ಕೊಂಡು ಹೊಂಟೋದ ಅಂತ ನೀವು ಒಂದ್ 100 ಜನ ಕೇಳ್ಬಿಟ್ಟು ಬೈಕೋತಾ ಇರ್ತೀರ. ಆ ತರ ಮಾಡ್ಕೋಬೇಡಿ. 6 ಅಡಿಯಿಂದ 6 ಅಡಿಗೆ ಹಾಕ್ಸ್ಕೊಳ್ಳಿ. 7 ಕಲ್ಗೆ 2 ಸಪೋರ್ಟ್ ಕಲ್ ಹಾಕ್ಸ್ಕೊಳ್ಳಿ. ಈ ತರ ಬಂದೋಬಸ್ತ್ ಇರುತ್ತೆ. ಆಮೇಲೆ ಮೂಲೆಲೆಲ್ಲ ಡಬಲ್ ಕಲ್ ಹಾಕ್ಸ್ಕೊಳ್ಳಿ. ಇನ್ನೊಂದು, ಇವಾಗ ಏನಕ್ಕೋಸ್ಕರ ಇದು ಫೆನ್ಸಿಂಗ್ ವರ್ಕ್ ಹಾಕ್ಸ್ಕೋಬೇಕು ಅಂದ್ರೆ, ಇವಾಗ ನೋಡಿ ಈ ಕಡೆನು ಈ ಕಡೆ ರೋಡ್ ಐತೆ. ಇವಾಗ ಒಂದ್ ದನನೇ ಆಗ್ಬೋದು, ಒಂದ್ ಕುರಿನೇ ಆಗ್ಬೋದು, ಒಂದ್ ಎಮ್ಮೆನೇ ಆಗ್ಬೋದು, ಒಂದ್ ಮನುಷ್ಯರೇ ಆಗ್ಬೋದು. ಇವಾಗ ಇವ್ರು ಒಬ್ರು ಬೆಳಿತಾವ್ರೆ ಅಂದ್ರೆ ಒಂದ್ 100 ಜನ ತುಳಿಯಕ್ಕೂ ಇರ್ತಾರೆ, ಒಂದ್ 100 ಜನ ಮ್ಯಾಕೆತ್ತಕ್ಕೂ ಇರ್ತಾರೆ. ಅದಕ್ಕೋಸ್ಕರನೇ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಒಂದು ಬೆನಿಫಿಟ್ ಇರುತ್ತೆ. ಒಂದ್ 30 ರಿಂದ 40 ವರ್ಷ ಬಾಳ್ಕೆ ಬರುತ್ತೆ. ಇವಾಗ ಒಂದ್ ಒಡವೆ ಅಂಗಡಿಗೆ ಹೋಗಿ ಒಂದ್ ಒಡವೆ ತರ್ಬೋದು. ಇನ್ನೊಂದ್ 5 ವರ್ಷ ಹೋದ್ರೆ ಜಮೀನ್ ತರಕ್ಕಾಗಲ್ಲ. ಜಮೀನ್ ಏನಕ್ಕೆ ತರಕ್ಕಾಗಲ್ಲ ಅಂದ್ರೆ, ಒಂದ್ ಕುಂಟೆ 5 ಲಕ್ಷನೂ ಆಗ್ಬೋದು, ಅವಾಗ ಒಂದ್ 10 ಲಕ್ಷನೂ ಆಗ್ಬೋದು ಇನ್ನೊಂದ್ 5 ವರ್ಷ ಬಿಟ್ಟು ಹೋದ್ರೆ. ಅದಕ್ಕೋಸ್ಕರನೇ ನಿಮ್ ಜಮೀನ್ಗೆ ನೀವು ಭದ್ರತೆ ಮಾಡ್ಕೊಳ್ಳಿ, ಸೇಫ್ಟಿ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಹತ್ರ ಯಾವ ತರ ವರ್ಕ್ ಐತೆ ಅಂದ್ರೆ, ತಂತಿ ವರ್ಕ್ ಐತೆ, ಮೆಸ್ ವರ್ಕ್ ಐತೆ, ಕಾಂಪೌಂಡ್ ವಾಲ್ ಐತೆ. ಅದ್ ಬಿಟ್ರೆ ನಾಟೆಡ್ ಮೆಸ್ ಐತೆ. ನೀವ್ ಯಾವ ತರ ಮೆಟೀರಿಯಲ್ ಕೇಳ್ತೀರೋ ಆ ತರ ಮೆಟೀರಿಯಲ್ ಹಾಕೊಡ್ತೀನಿ. ಆ ತರ ಕ್ವಾಲಿಟಿ ತಂತಿ ಹಾಕೊಡ್ತೀನಿ. ಕ್ವಾಲಿಟಿ ಮೆಸ್ ಕೇಳಿದ್ರೆ ಕ್ವಾಲಿಟಿ ಮೆಸ್ ಹಾಕೊಡ್ತೀನಿ. ಇಲ್ಲಾಂದ್ರೆ ನಮ್ಮ ಹತ್ರ ಒಂದ್ 2 ಲಕ್ಷ ಐತೆ, ಒಂದ್ 3 ಲಕ್ಷ ಐತೆ. ಇದ್ರೊಳಗೆ ನಮ್ಗೆ ವರ್ಕ್ ಮುಗಿಸ್ಕೊಡಪ್ಪ ಅಂದ್ರೆ ಅದ್ರಲ್ಲೂ ಮುಗಿಸ್ಕೊಡ್ತೀನಿ. ಇನ್ನ ಅದ್ರಲ್ಲೂ ಒಂದ್ 20,000 10,000 ಕಮ್ಮಿ ಆಗೋ ತರನೇ ಮಾಡ್ಕೊಡ್ತೀನಿ. ಆಮೇಲೆ 1 ಕುಂಟೆ ಆಗ್ಬೋದು, 2 ಕುಂಟೆ ಆಗ್ಬೋದು, 10 ಕುಂಟೆ ಇರ್ಲಿ, 100 ಕುಂಟೆ, 100 ಎಕರೆ ಇರ್ಲಿ, ಅವ್ರು ಎಷ್ಟೇ ಎಕರೆ ಇರ್ಲಿ, ನಮ್ಗೆ ಇಷ್ಟ ದಿನದಲ್ಲಿ ವರ್ಕ್ ಮುಗಿಬೇಕು ಅಂದ್ರೆ ಅಷ್ಟೇ ದಿನದಲ್ಲಿ ವರ್ಕ್ ಮುಗಿಸ್ಕೊಡ್ತೀನಿ. ನಮ್ದು 4 ರಿಂದ 5 ಬ್ಯಾಚ್ ಹುಡುಗರವ್ರೆ. ನೀವು ಇವಾಗ ನಮ್ಗೆ ಒಂದೇ ದಿನದಲ್ಲಿ ಮುಗಿಬೇಕು ಕಣಪ್ಪ, ಒಂದ್ 2 ಎಕರೆ ಐತೆ ಅಂದ್ರೆ, ತಗರಲ್ಲ ಐತೆ, ಕಿರಿಕ್ ಐತೆ ಅಂದ್ರೆ 1 ದಿನ 2 ದಿನದಲ್ಲೇ ವರ್ಕ್ ಮುಗಿಸ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಅತಿ ಕಮ್ಮಿ ಬೆಲೆಲೆ. ಮೇಡಮ್ ಇವಾಗ ನೋಡ್ತಾ ಇದ್ರಲ್ಲ, ಇದು ವರ್ಕ್ ಯಾವ ತರ ಐತೆ ಅಂತ. ಇದು ಗುಬ್ಬಿ ಹತ್ರ ವರ್ಕ್ ನಡೆದಿರೋದು, ಪುರ ಅನ್ನೋ ಗ್ರಾಮದಲ್ಲಿ. ಅವರು ಸುಮಾರು ಜನ ಒಂದ್ 7 ರಿಂದ 8 ಜನನ ಕೇಳಿ ವಿಚಾರಿಸಿ ಅತಿ ಕಮ್ಮಿ ಬೆಲೆಯಲ್ಲಿ ನಾನೇ ಮಾಡ್ಕೊಡ್ತಾ ಇರೋದು ಅಂತ. ಅದು ಬೆಸ್ಟ್ ಕ್ವಾಲಿಟಿಲಿ ವರ್ಕ್ ಮಾಡ್ಕೊಟ್ಟಿದ್ದೀನಿ ಅವ್ರಿಗೆ. ಅದಕ್ಕೋಸ್ಕರನೇ ನನ್ನೇ ಕರ್ದಿ ವರ್ಕ್ ಕೊಟ್ಟಿರೋದವ್ರು. ಅವ್ರದ್ದು 4 ಫ್ಲಾಟ್ ಐತೆ. ನಮ್ ರೈತರ ಹತ್ರ, ಅವ್ರ ಹತ್ರನೇ ಮಾತಾಡ್ತೀನಿ. ಅವ್ರು ಏನು ರೆಸ್ಪಾನ್ಸ್ ಕೊಡ್ತಾರೆ, ಯಾವ ತರ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಆಮೇಲೆ ಅವ್ರು ಯಾವ ತರ ಹೇಳ್ತಾರೆ ಅಂತ ಆಮೇಲೆ ನಮ್ಗೆ ವರ್ಕ್ ಕೊಡಿ. ಅವರು ಈ ತರ ಇಂಥವ್ರು ಕೊಡ್ಬೋದು ಅಂದ್ರೆ ಅಂತವ್ರು ವರ್ಕ್ ಕೊಡಿ, ಅದ್ರಲ್ಲೇನು ಇಲ್ಲ. ಅವ್ರ ಹತ್ರನೇ ಒಂದ್ಸತಿ ಮಾತಾಡ್ತೀನಿ ಬನ್ನಿ ಸರ್. ಇದು ಯಾವ ಊರ ಹತ್ರ ವರ್ಕ್ ನಡೀತಾ ಇರೋದು ಅಂದ್ರೆ, ಬೆಂಕಿಕೆರೆ ಹತ್ರ. ಬೆಂಕಿಕೆರೆ ತುರುವೇಕೆರೆ ರೋಡು, 4 ಎಕರೆ ಫ್ಲಾಟ್ ಐತೆ ಇದು. ಲಾಸ್ಟ್ ಅಲ್ಲಿ ಅವ್ರ ಹತ್ರನೇ, ಓನರ್ ಹತ್ರ ಮಾತಾಡ್ತೀನಿ. ಅವ್ರು ಯಾವ ತರ ಮಾಡ್ತಾವ್ರೆ, ಯಾವ ತರ ಹೇಳ್ತಾರ, ಅವ್ರ ಹತ್ರ ತಿಳ್ಕೊಂಡು ಆಮೇಲೆ ನಮ್ಗೆ ವರ್ಕ್ ಕೊಡಿ. ಇವಾಗ ಸುಮಾರು ಜನ ಇವ್ರಿಗೆ ವರ್ಕ್ ಕೊಡೋದು ಹೆಂಗೆ, ಆನ್ಲೈನ್ ಅಲ್ಲಿ ಇರ್ತಾರೆ, ಮೋಸ ಮಾಡ್ತಾವ್ರೆ ಇವಾಗ ಸುಮಾರು ಜನ ಅನ್ಕೊಂಡಿರ್ತಾರೆ. ನಾವ್ ಆ ತರ ಅಲ್ಲ. ನಾವ್ ವರ್ಕ್ ಮಾಡಿರೋರ್ ನಂಬರ್ ಕೊಡ್ತೀನಿ, ಲೊಕೇಶನ್ ಕೊಡ್ತೀನಿ. ಅಲ್ಲೋಗು ವರ್ಕ್ ನೋಡಿ ಅವ್ರ ಹತ್ರ ಮಾತಾಡಿ ಅವ್ರು ಮಾಡಿಸ್ಕೊಳ್ಳಿ ಅಂತ ಹೇಳದ್ಮೇಲೆ ನನ್ಗೆ ವರ್ಕ್ ಕೊಡಿ. ವರ್ಕ್ ನೀಟಾಗಿ ಮಾಡ್ಕೊಡ್ತೀನಿ. 3 ಎಕರೆ ಜಮೀನ್ ಕೊಡ್ತೀರಿ ಅನ್ಕೊಳ್ಳಿ ನೀವು. ಒಂದ್ 3 ಎಕರೆ ಜಮೀನ್ ಕೊಟ್ರೆ ಒಂದ್ 3 ದಿನ ಇಲ್ಲ ತಪ್ಪಿದ್ರೆ 2.5 ದಿನದಲ್ಲೇ ವರ್ಕ್ ಮುಗಿಸ್ಕೊಡ್ತೀನಿ. ನಮ್ಮ ಹತ್ರ 10 ರಿಂದ 15 ಜನ ಲೇಬರ್ ಬರ್ತಾರೆ ಸರ್. ಒಂದ್ 2 ದಿನಕ್ಕೆ ವರ್ಕ್ ಮುಗ್ದೋಗ್ಬೇಕು ಅಂದ್ರೆ 2 ದಿನದಲ್ಲೇ ಮುಗಿಸ್ಕೊಡ್ತೀನಿ ಸರ್. ಇಲ್ಲ ಒಂದ್ 3 ದಿನದಲ್ಲೇ ನಿಧಾನಕ್ಕೆ ಮಾಡಿ ಪರ್ಫೆಕ್ಟ್ ಆಗಿ ವರ್ಕ್ ಮಾಡಿ ಅಂದ್ರೆ ಪರ್ಫೆಕ್ಟ್ ಆಗಿ ವರ್ಕ್ ಮಾಡ್ಕೊಡ್ತೀನಿ. ಇವಾಗ ಸುಮಾರು ಜನ ಸರ್ 1 ದಿನಕ್ಕೆ ಮಾಡ್ಬಿಟ್ಟು 2 ದಿನಕ್ಕೆ ಮುಗಿಸ್ಕೊಡಿ ಅಂತಾರೆ. ನಾನು ಆತರ ಅಲ್ಲ. 1 ದಿನ ಲೇಟ್ ಆದ್ರೂ ವರ್ಕು ನೀಟಾಗಿ ಮಾಡ್ಕೊಡ್ಬೇಕು. ಇವಾಗ ಅವ್ರು ದುಡ್ಡು ಕೊಡ್ತಾರಂತೆ ಹೆಂಗ್ ಬೇಕೋ ಹಂಗ್ ಮಾಡ್ಬಿಟ್ಟು ಹೊಂಟೋಗೋದಲ್ಲ. ಇವಾಗ ಅವ್ರು ಒಂದ್ 100 ಜನಕ್ಕೆ ಕೇಳ್ಬೇಕು, ಇಂಥ ಹುಡುಗ ಬಂದು ಈ ತರ ವರ್ಕ್ ಮಾಡ್ಕೊಟ್ಟ ಅಂತ. ಅದಕ್ಕೋಸ್ಕರನೇ ಒಂದ್ 1 ಅವರ್ ಇಲ್ಲಾಂದ್ರೆ 2 ಅವರ್ ಲೇಟ್ ಆಗ್ಲಿ ನೀಟಾಗಿ ವರ್ಕ್ ಮಾಡ್ಕೊಟ್ಬಿಟ್ಟು ಬೆಸ್ಟ್ ಕ್ವಾಲಿಟಿ ವರ್ಕ್ ಮಾಡ್ಕೊಂಡು ಹೋಗೋದು. ನಮ್ದು ಪೇಮೆಂಟ್ ಯಾವ ತರ ಇರುತ್ತೆ ಅಂದ್ರೆ, ಫಸ್ಟ್ ಬಂದಾಗ 5,000 ಅಡ್ವಾನ್ಸ್ ತಗೋತೀವಿ. ಒಂದು 50 ರಿಂದ 60 ಕಿಲೋಮೀಟರ್ ಒಳಗಾದ್ರೆ ಅಲ್ಲೇ ಹೋಗ್ಬಿಟ್ಟು ಅಡ್ವಾನ್ಸ್ ತಗೋತೀವಿ. ಇಲ್ಲಾಂದ್ರೆ ಒಂದ್ 100 ಕಿಲೋಮೀಟರ್, 150 ಕಿಲೋಮೀಟರ್, 200 ಕಿಲೋಮೀಟರ್ ಆದ್ರೆ ಫಸ್ಟೇ 5,000 ಅಡ್ವಾನ್ಸ್ ಹಾಕ್ಸ್ಕೊಂಡು ಆಮೇಲೆ ನಾವು ಹೋಯ್ತೀವಿ. ಏನಕ್ಕೋಸ್ಕರ ಆ ತರ ಫಸ್ಟ್ ಅಡ್ವಾನ್ಸ್ ಹಾಕ್ಸ್ಕೋತೀವಿ ಅಂದ್ರೆ, ಸುಮಾರು ಜನ ಕರೀತಾರೆ,
ಇಲ್ಲಿ ಕೆಲಸ ಐತೆ ಬನ್ನಿ ಅಂತಾರೆ, ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಫೋನ್ ಎತ್ತಲ್ಲ, ಆಮೇಲೆ ಇಲ್ಲಾಂದ್ರೆ ಕೊಟೇಶನ್ ತಗೊಂಡು ಆಮೇಲೆ ನಾವ್ ಹೇಳ್ತೀವಿ ಹೋಗಿ ಅಂತ ಕಳ್ಸಿಕೊಟ್ಬಿಡ್ತಾರೆ. ನಾವು ಇವಾಗ ಒಂದ್ 3-4 ಸಾವಿರ ಖರ್ಚು ಮಾಡ್ಕೊಂಡು ಹೋಗಿರುತ್ತೆ, ನಮ್ಗೆ ಉಳಿಯೋದೇ ಒಂದ್ 5,000-10,000 ದುಡ್ಡು ಇಳಿಯುತ್ತೆ. ಅದ್ರಲ್ಲೂ ಒಂದು 100 ಜನದಲ್ಲಿ ಒಂದ್ 90 ಜನ ಬನ್ನಿ ಅಂದ್ಬಿಟ್ರೆ ಅಲ್ಲಿ ನಮ್ದೇ ಅಲ್ಲಿ 1 ಲಕ್ಷ ಗಂಟು ದುಡ್ಡು ಹೊಂಟೋಗುತ್ತೆ. ಅದಕ್ಕೋಸ್ಕರ ಒಂದ್ 5,000 ಅಡ್ವಾನ್ಸ್ ಹಾಕೊಂಡು ಹೋಗೋದ್ ನಾವು. ಇನ್ನೊಂದು ನಮ್ಮ ಹತ್ರ ಕಲ್ ಪೇಮೆಂಟ್ ಇರುತ್ತೆ, ಕಲ್ ತೋರಿಸ್ತೀನಿ, ನಾನು ಏನ್ ಕ್ವಾಲಿಟಿ ಹೇಳಿರ್ತೀನಿ, ಏನ್ ದಪ್ಪ ಸೈಜ್ ಹೇಳಿರ್ತೀನಿ ಅದೇ ಕಲ್ಲು ಇಲ್ಲಿ ಬಂದೈತೆ ನೋಡಿ ಸರ್ ಅಂತ ಅವ್ರಿಗೆ ತೋರಿಸ್ತೀನಿ. ಆಮೇಲೆ ಇನ್ನೊಂದು ತಂತಿ ತೋರಿಸ್ತೀನಿ. ಕೆಲಸ ಎಲ್ಲ ಮುಗಿದ್ಮೇಲೆ ಒಂದ್ ರೌಂಡ್ ನಮ್ಮ ಹುಡುಗರೇ ಕರ್ಕೊ ಹೋಗಿ ಸರ್ ಎಲ್ಲಾ ಕಡೆನೂ ನೋಡ್ಕೊಳ್ಳಿ ಅಂತ ನಮ್ಮ ಹುಡುಗರೇ ತೋರಿಸ್ತಾರೆ. ಆಮೇಲೆ ಗುಂಡಿ ಹೊಡೆದು ಪಕ್ಕ 2 ಅಡಿ ಡೀಪ್ ಹೊಡಿತೀವಿ. ಗುಂಡಿ ಪಕ್ಕ 2 ಅಡಿ ಡೀಪ್ ಏನಕ್ಕೋಸ್ಕರ ಹೊಡಿಬೇಕು ಅಂದ್ರೆ, ಇವಾಗ ನೋಡ್ತಾ ಇದ್ರಲ್ಲ ಈ ಕಲ್ಲು ಅಲ್ಲಾಡ್ಸಿದ್ರು ಅಲ್ಲಾಡಲ್ಲ. ಅದೇ 1 ಅಡಿ 1.5 ಅಡಿ ಎಲ್ಲ ಹಾಕಿದ್ರೆ ಹಿಂಗ ಅಲ್ಲಾಡ್ಸಿದ್ರೆ ಬಿದೋಗುತ್ತೆ, 1-2 ದಿನ 3 ದಿನಕ್ಕೆಲ್ಲ. ಅದಕ್ಕೋಸ್ಕರನೇ 6 ಅಡಿ ಕಲ್ಲಾಗ್ಲಿ 2 ಅಡಿ ಗುಂಡಿ ಇರ್ಬೇಕು, 7 ಅಡಿ 8 ಅಡಿ 10 ಅಡಿ ಕಲ್ಲಿದ್ರು 2 ಅಡಿ ಗುಂಡಿ ಇರ್ಲೇಬೇಕು. ಇಲ್ಲಾಂದ್ರೆ ನೀವು ಇವಾಗ ಸರ್ ನಮ್ಗೆ ಹೈಟ್ ಕಮ್ಮಿ ಆಗೋಗುತ್ತೆ, 1.5 ಅಡಿ ಹೊಡೀರಿ ಅಂತೀರಾ, ನಾವ್ ಆತರ ಹೊಡಿಯಲ್ಲ. ನಾವ್ 2 ಅಡಿ, ನೀವು ಎಷ್ಟೇ 1.5 ಅಡಿ ಸಾಕು 1 ಅಡಿ ಸಾಕು ಅಂದ್ರೂ ನಾವು ಕೇಳಲ್ಲ. ನಾವು 2 ಅಡಿ ಗುಂಡಿ ಪಕ್ಕ ಹೊಡೆದೇ ಹೊಡಿತೀವಿ. ಆದ್ರೆ ನೀವು ಕೊಡೋ ದುಡ್ಡು ನಮ್ಗೆ 2-3 ದಿನ ಇರುತ್ತೆ, ಆಮೇಲೆ ಖರ್ಚಾಗೋಗುತ್ತೆ. ನಮ್ಗೆ ಒಂದ್ ನೆಮ್ಮದಿ ಇರ್ಬೇಕು, ನಮ್ಗೆ ಒಂದ್ ನಮ್ಮ ಆತ್ಮಸಾಕ್ಷಿ ನಮ್ಗೆ ಒಪ್ಕೋಬೇಕು ನೀನ್ ಕರೆಕ್ಟಾಗಿ ವರ್ಕ್ ಮಾಡ್ಕೊಟ್ಟಿದ್ದೆ ಅಂತ. ಇಲ್ಲಾಂದ್ರೆ ನಮ್ಗೂ ಅದು ಚುತ್ತಾ ಇರುತ್ತೆ, ಇಂಥವ್ರಿಗೆ ಹೋಗ್ಬಿಟ್ಟು ಈ ತರ ವರ್ಕ್ ಮಾಡ್ಕೊಟ್ಬಿಟ್ಟೆ, ಪಾಪ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ರು ಅಂತ ನಮಗೂ ಒಂದು ನೆಮ್ಮದಿ ಇರಲ್ಲ. ಅದಕ್ಕೋಸ್ಕರನೇ ನೀಟಾಗಿ 1 ದಿನ ಅಲ್ಲ 2 ದಿನ ಲೇಟ್ ಆಗ್ಲಿ ವರ್ಕ್ ಮಾತ್ರ ಬೆಸ್ಟ್ ಕ್ವಾಲಿಟಿಲೇ ವರ್ಕ್ ಮಾಡ್ಕೊಡ್ತೀನಿ ಮೇಡಮ್. ನಾನು ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆನೂ, ಎಲ್ಲಾ ಜಿಲ್ಲೆ, ಎಲ್ಲಾ ಹಳ್ಳಿಲೂ ಮಾಡ್ಕೊಟ್ಟಿದ್ದೀನಿ ವರ್ಕ್. ಆಲ್ ಓವರ್ ಕರ್ನಾಟಕ ಪ್ರತಿ ಜಿಲ್ಲೆ ಪ್ರತಿ ಹಳ್ಳಿಲೂ ವರ್ಕ್ ಮಾಡ್ಕೊಟ್ಟಿದ್ದೀನಿ. ನಮ್ಗೆ ಏನಕ್ಕೋಸ್ಕರ ಆತರ ವರ್ಕ್ಗಳು ಸಿಗ್ತಾ ಇರೋದು ಅಂದ್ರೆ ಬೆಸ್ಟ್ ಕ್ವಾಲಿಟಿಲಿ ಬೆಸ್ಟ್ ಕ್ವಾಲಿಟಿ ವರ್ಕ್ ಮಾಡ್ಕೊಡ್ತಾ ಇರೋದಕ್ಕೋಸ್ಕರನೇ ನನ್ಗೆ ವರ್ಕ್ಗಳು ಸಿಗ್ತಾ ಇರೋದು. ಜಮೀನ್ಗೆ ಯಾವ ತರ ವರ್ಕ್ ಮಾಡ್ಕೊಡ್ಬೇಕು ಅಂತ ತಿಳ್ಸ್ಕೊಡ್ತೀನಿ. ಈ ಅಡಕೆ ಆಗ್ಬೋದು, ತೆಂಗು ಆಗ್ಬೋದು, ಅದಕ್ಕೆಲ್ಲ ಬಾಡ್ವೇರ್ ತಂತಿ ಆದ್ರೆ ಸಾಕು. ಸುಮಾರು ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಸರ್ ಮೆಸ್ ಹಾಕ್ಸ್ಕೊಬಿಡಿ ಸರ್ ಎಲ್ಲ ಸೇಫ್ಟಿ ಆಗ್ಬಿಡುತ್ತೆ ಅಂತಾರೆ. ಅದೆಲ್ಲ ಅವ್ರಿಗೆ ದುಡ್ಡು ತಿನ್ನಕ್ಕೋಸ್ಕರ ಆತರ ಹೇಳ್ಬಿಡ್ತಾರೆ. ಆತರ ಎಲ್ಲ ಮಾಡಿಸ್ಕೋಬೇಡಿ. ಅಡಕೆ ಆಗ್ಬೋದು, ತೆಂಗು ಆಗ್ಬೋದು, ಸರ್ ನಮ್ಗೆ ತಂತಿನೇ ಸಾಕು ಅಂದ್ರೆ ತಂತಿನೇ ಹಾಕ್ಸ್ಕೋಬಹುದು. ಇನ್ಯಾದ್ರೂ ಫಾರಂ ಮಾಡ್ತೀನಿ, ಇಲ್ಲಾಂದ್ರೆ ಒಂದ್ ಕುರಿನೋ ಒಂದ್ ದನನೋ ಏನಾದ್ರು ಸಾಕ್ಬೇಕು ಸರ್ ಅದ್ರೊಳಗೆ ಅಂದ್ರೆ ಅದಕ್ಕೆ ಮೆಸ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದ್ರೆ ತಂತಿ ಹಾಕ್ಸ್ಕೊಂಡು ಗ್ರೀನ್ ಮ್ಯಾಟ್ ಹಾಕೊಡಿ ಅಂದ್ರೆ ಗ್ರೀನ್ ಟಾರ್ಪಲ್ ಬರುತ್ತೆ. ಇವಾಗ ಆ ಗ್ರೀನ್ ಟಾರ್ಪಲ್ ಹಾಕೊಡ್ತೀವಿ, ನೀವೇ ತಂದ್ಕೊಟ್ರೆ ಸರ್. ಇನ್ನೊಂದು, ನೀವು ವರ್ಕ್ ಕೊಟ್ರೆ ನಮ್ಗೆ ಒಂದು ಟೀ ಆಗ್ಲಿ, ಒಂದ್ ಕಾಫಿನೇ ಆಗ್ಲಿ, ಇಲ್ಲಾಂದ್ರೆ ಊಟನೇ ಆಗ್ಲಿ, ತಿಂಡಿನೇ ಆಗ್ಲಿ, A to Z ನಮ್ದೇ ಇರುತ್ತೆ, ನಿಮ್ಗೆ ಏನು ರಿಸ್ಕೇ ಇರಲ್ಲ. ಅದಕ್ಕೋಸ್ಕರನೇ ನಾವು ಏನಕ್ಕೋಸ್ಕರ ಅಂದ್ರೆ, ಇವಾಗ ಸುಮಾರು ಜನ ಸರ್ ನಮ್ಮ ಮನೇಲಿ ಅವ್ರು ಮಾಡಕ್ಕಿರಲ್ಲ, ಇದಾಗಲ್ಲ ಅದಾಗಲ್ಲ ಅಂತಾರೆ. ಅದಕ್ಕೋಸ್ಕರ ಊಟ ತಿಂಡಿ ಕಾಫಿ ತಿಂಡಿ ಎಲ್ಲ A to Z ನಮ್ದೇ ಇರುತ್ತೆ. ನೀವ್ ಒಂದ್ಸತಿ ನಿಮ್ ಜಮೀನ್ ತೋರ್ಸಿದ್ರೆ, ನಾವು ದಾರ ಕಟ್ಬೇಕಾದ್ರೆ ಒಂದ್ ಅರ್ಧ ಅವರ್ ಇದ್ರೆ ಸಾಕು. ಆಮೇಲೆ ನಿಮ್ ಕೆಲಸ ಮುಗಿಯೋಗಂಟು ಬರೋದೇ ಬೇಡ. ನಾವೇ ಕೆಲಸ ಮುಗಿದ್ಮೇಲೆ ಸರ್ ನಿಮ್ ಜಮೀನ್ ವರ್ಕ್ ಮುಗ್ದೈತೆ ಬನ್ನಿ ಅಂತ ಕರಿತೀವಿ. ಇಲ್ಲಾಂದ್ರೆ ನಳ್ಳಲ್ಲಿ ಒಂದ್ ಓನರ್ಗೆ ಒಂದ್ ಚೇರ್ ಹಾಕೊಟ್ಬಿಟ್ಟು ಅವ್ರನ್ನ ಕುಣ್ಸ್ಬಿಟ್ಟು ನಮ್ ಲೇಬರ್ ವರ್ಕ್ ಮಾಡ್ತಾ ಇರ್ತಾರೆ. ನಮ್ ಲೇಬರು ಬೇರೆಯವ್ರದ್ದು ಜಮೀನು ಅಂತ ಮಾಡಲ್ಲ, ನಮ್ದು ಸ್ವಂತ ಜಮೀನು ನಮ್ದು ಅನ್ನೋ ಲೆಕ್ಕದಲ್ಲಿ ವರ್ಕ್ ಮಾಡ್ಕೊಡೋದು ನಮ್ ಲೇಬರು. ಅದಕ್ಕೋಸ್ಕರನೇ ನಮ್ಗೆ ವರ್ಕ್ಗಳು ಸಿಗ್ತಾ ಇರೋದು ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆನೂ. ಲೇಬರ್ ಎಲ್ಲ ಕಿಲ್ಲರ್ಸ್ ಲೇಬರ್. ಯಾರು ಇವಾಗ ಒಂದು 50 ರೂಪಾಯಿ ಕೊಟ್ಬಿಟ್ಟು 100 ರೂಪಾಯಿ ಕೊಟ್ಬಿಟ್ಟು ಎಣ್ಣೆ ಕೊಡ್ಸ್ಬಿಟ್ಟು ಕರ್ಕ ಬಂದು ವರ್ಕ್ ಮಾಡ್ಸೋ ವರ್ಕ್ ಅಲ್ಲ ಇದು. ಏನಿದ್ರು ಮೈಂಡ್ ಇರ್ಬೇಕು ಇದಕ್ಕೆಲ್ಲ ವರ್ಕ್ ಒಳಗೆ. ಇಲ್ಲ ಅಂದ್ರೆ ತಂತಿನೇ ಆಗ್ಲಿ ಏನೇ ಆಗ್ಲಿ ಕೈಯೆಲ್ಲ ಚುಚ್ಚುತ್ತೆ, ಇಲ್ಲಾಂದ್ರೆ ಬ್ಲಡ್ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ಯಾರನ್ನೋ ಕರ್ಕ ಬಂದು 500 ರೂಪಾಯಿ 600 ರೂಪಾಯಿ ಕೊಟ್ಟು ಅವ್ರನ್ನ ಕರ್ಕ ಬಂದು ವರ್ಕ್ ಎಲ್ಲ ಮಾಡ್ಸಲ್ಲ. ಕಳಪೆ ವರ್ಕ್ ಮಾಡಿಸ್ಬಿಟ್ಟು ಇವ್ರಿಗೊಂದು ಕಳಪೆ ವರ್ಕ್ ಮಾಡಿಸ್ಕೊಟ್ರೆ ಇನ್ನೊಂದು 100 ಹಳ್ಳಿಗೂ ಗೊತ್ತಾಗಿರುತ್ತೆ ಇಂಥವ್ನು ಬಂದು ಈ ತರ ವರ್ಕ್ ಮಾಡ್ಕೊಟ್ಬಿಟ್ಟ ಅಂತ. ಅದಕ್ಕೋಸ್ಕರನೇ ಈ ವರ್ಕ್ ಬಗ್ಗೆ ತಿಳಿದಿರೋರ್ನೇ ಕರ್ಕ ಬಂದು ವರ್ಕ್ ಮಾಡಿಸ್ಕೊಡೋದು. ಹಲವಾರು ಜನ ಹೆಂಗ್ ಮಾಡ್ತಾರೆ ಅಂದ್ರೆ, ಇವಾಗ 100-200 ಕೊಟ್ಟು ಲೇಬರ್ ಕರ್ಕ ಬಂದ್ಬಿಡೋದು, ಯಾರನ್ನ ಎಣ್ಣೆ ಹೊಡಿತಾ ಇರೋರ್ನ ಅಂತವ್ರನ್ನ ಕರ್ಕ ಬಂದು ವರ್ಕ್ ಎಲ್ಲ ಮಾಡ್ತಾ ಇರ್ತಾರೆ. ಆ ತರ ವರ್ಕೇ ಮಾಡಿಸ್ಕೋಬೇಡಿ. ಅವ್ರಿಗೆ ಮೈಂಡ್ ಇರ್ಬೇಕು, ಇಂಥವನ್ ಬಂದು ಈ ತರ ವರ್ಕ್ ಮಾಡ್ಬೇಕು. ನಮ್ ಲೇಬರ್ ನನ್ ಕೇಳಿಲ್ಲ ಅಂದ್ರೆ ನಮ್ ಲೇಬರ್ನ ಕೇಳಿದ್ರು ಇಂಥ ಜಾಗದಲ್ಲಿ ಈ ತರ ವರ್ಕ್ ಮಾಡ್ಬೋದು ಅಂತ ಅವ್ರು ಹೇಳ್ತಾರಲ್ಲ, ಅದು ಅವನು ಕೆಲ್ಸಕಾರ ಅಂತ ಕಸ್ಕಾರ ಅಂತ ಅವನು ಅಂತ ಗೊತ್ತಾಗುತ್ತೆ ನಿಮ್ಗೆ. ಅಲ್ಲಿ ಎಲ್ಲಿ ಬಂದು ವರ್ಕ್ ಮಾಡ್ತಾ ಇರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಆಟೋಮೆಟಿಕ್ ಓನರ್ಗೆ, ಇವ್ರ ಪಕ್ಕ ಕೆಲಸ ಮಾಡ್ತಾರ ಬಿಡು, ನಾನು ಇರೋದೇ ಬೇಡ ಅವರೇ ಮಾಡ್ತಾರೆ ಅಂತ ಅನ್ಕೋತಾರೆ. ಅದಕ್ಕೋಸ್ಕರ ಕಿಲ್ಲರ್ಸ್ ಲೇಬರ್ನೇ ಮಾಡಿಕೊಂಡು ವರ್ಕ್ ಮಾಡ್ತಾ ಇರೋದು ನಾನು. 5 ಬ್ಯಾಚ್ ಅವ್ರೆ ನಮ್ಮ ಹತ್ರ. ಅವ್ರು ಎಷ್ಟು ಬೇಗ ಬೇಕು ಅಂತಾರ ಅಷ್ಟು ಬೇಗನೆ ವರ್ಕ್ ಮಾಡ್ಕೊಡ್ತೀನಿ ನಾನು. ಸರ್ ಇಲ್ಲಿ ನೋಡ್ತಾ ಇದ್ರಲ್ಲ ಯಾವ ತರ ವರ್ಕ್ ಆಗೈತೆ ಅಂತ. ಇದು ಇವಾಗ ಗೇಟ್ ಹಾಕೊಂಡಿರೋದ್ರಿಂದ ಎಲ್ಲಿ ಬಿದ್ದಿದ್ ಸಾಮಾನು ಅಲ್ಲೇ ಇರುತ್ತೆ. ಇವಾಗ ಅಲ್ಲಿ ಪೈಪ್ ಎಲ್ಲ ಇರ್ತಾರ ಅಲ್ಲೇ ಬಿದ್ದೈತೆ. ಈ ಯಾವ್ದೇ ಒಂದ್ ತೋಟ ಆಗ್ಲಿ, ಒಂದ್ ಹೂವು ಆಗ್ಲಿ, ಒಂದ್ ಮಾವು ಆಗ್ಲಿ, ಇಲ್ಲಾಂದ್ರೆ ಒಂದ್ ಅಡಿಕೆ ತೋಟ ಆಗ್ಲಿ, ಸೈಟ್ ಆಗ್ಲಿ, ಒಂದು ಜಮೀನ್ ಆಗ್ಲಿ, ಆಲ್ ಓವರ್ ಕರ್ನಾಟಕ ಪ್ರತಿ ಸಿಟಿಲ್ ಜಮೀನ್ ತಗೊಂಡಿದ್ರಾ, ಇಲ್ಲಾಂದ್ರೆ ಒಂದ್ ಸೈಟ್ ತಗೊಂಡಿದ್ರಾ, ಎಲ್ಲಿ ಬೇಕು ಅಂತೀರೋ ಅಲ್ಲೇ ಬಂದ್ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಕರೀರಿ. ಒಂದ್ಸತಿ ನನ್ ಸ್ಕ್ರೀನ್ ಅಲ್ಲಿ ನನ್ನ ನಂಬರ್ ಬರ್ತಾ ಇರುತ್ತೆ, ಆ ನಂಬರ್ ಕಾಲ್ ಮಾಡಿ ಎನಿವನ್ ಪಿಕ್ ಮಾಡಿ ರೆಸ್ಪಾನ್ಸ್ ಕೊಡ್ತೀನಿ. ಇವಾಗ ನೋಡ್ತಾ ಇದ್ರಲ್ಲ ಯಾವ ತರ ವರ್ಕ್ ಆಗೈತೆ ಅಂತ. 4 ಎಕರೆ ಈ ಪ್ಲಾಟ್ ಇರೋದು.
ಯಾವ ತರ ಶಿಸ್ತು ಯಾವ ತರ ನೀಟ್ ಐತೆ ಅಂತ ನೀವೇ ನೋಡ್ತಾ ಇದ್ರಲ್ಲ. ಗೇಟ್ ಹಾಕದ್ಮೇಲೆ ಈ ಬೀಗ ತೆಗೆದ್ರೆ ಮಾತ್ರ ನಾನು ಹೋಗಕ್ಕಾಗೋದಿಲ್ಲ ಅಂದ್ರೆ ನಾನು ಹೋಗಕ್ಕಾಗಲ್ಲ. ಅದಕ್ಕೋಸ್ಕರನೇ ಈ ತರ ಒಂದು ಭದ್ರತೆ ಮಾಡ್ಕೊಳ್ಳಿ ನಿಮ್ ಜಮೀನಿಗೆ ಅಂತ ತಿಳ್ಸ್ಕೊಡ್ತಾ ಇದೀನಿ ಸರ್. ಫೆನ್ಸಿಂಗ್ ವರ್ಕ್ ಏನಕ್ಕೋಸ್ಕರ ಹಾಕ್ಸ್ಕೋಬೇಕು ಅಂದ್ರೆ, ಇವಾಗ ಫೆನ್ಸಿಂಗ್ ವರ್ಕ್ ಇಲ್ಲ ಅಂದ್ರೆ ಇದು ಒಂದ್ ಕುಂಟೆ 2 ಲಕ್ಷಕ್ಕೆ ಹೋಯ್ತದೆ ಅನ್ಕೊಳ್ಳಿ. ಫೆನ್ಸಿಂಗ್ ವರ್ಕ್ ಹಾಕ್ಸ್ಕೊಂಡ್ರೆ 2 ಲಕ್ಷದಿಂದ 4 ಲಕ್ಷ ಆಗುತ್ತೆ. ಏನಕ್ಕೋಸ್ಕರ 4 ಲಕ್ಷ ಆಗುತ್ತೆ ಅಂತ, ಇವಾಗ ಬೆಂಗಳೂರಿಂದ ಯಾರೊಬ್ರು ಪಾರ್ಟಿ ಬರ್ತಾರೆ, ಫೆನ್ಸಿಂಗ್ ಎಲ್ಲ ವರ್ಕ್ ನೋಡಿದ್ರೆ ನೀವು ಇನ್ನ 5 ಲಕ್ಷ ಜಾಸ್ತಿ ಹೇಳಿದ್ರು ತಗೋತಾರೆ. ಅವ್ರಿಗೇನು ಅವಾಗ ಕಿರಿಕಿರಲ್ಲ, ಅವ್ರ ಜಮೀನ್ ಬಂದು ಕುತ್ಕೋಬಹುದು ಅವಾಗ. ಅದೇ ಫೆನ್ಸಿಂಗ್ ವರ್ಕ್ ಇಲ್ಲ ಅಂದ್ರೆ ಅವ್ರಿಗೆ ನೂರಾಂಡ್ ಆಲೋಚನೆ ಬರ್ತಾ ಇರುತ್ತೆ. ಇಲ್ಲಿ ಜಮೀನ್ ತಗೊಂಡ್ರೆ ಯಾರೇನ್ ಮಾಡ್ತಾರೋ, ಇವಾಗ ಎಲ್ಲೋ ಇರೋರು ಬಂದ್ ಜಮೀನ್ ತಗೊಂಡ್ರೆ ನಮ್ ರೈತರು ಅಷ್ಟು ಸುಲಭಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಒಂದ್ಸತಿ ಫೆನ್ಸಿಂಗ್ ಹಾಕ್ಸ್ಕೊಂಡು ಅವ್ರು 2 ಲಕ್ಷ ಇರೋದು 4 ಲಕ್ಷಕ್ಕೆ ಮಾರಿದ್ರು ತಗೋತಾರೆ. ಇವಾಗ ಅಷ್ಟು ಜಮೀನ್ಗೆ ಡಿಮ್ಯಾಂಡ್ ಐತೆ. ಅದಕ್ಕೋಸ್ಕರ ಫೆನ್ಸಿಂಗ್ ಹಾಕ್ಸ್ಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸರ್. ತಂತಿ ಎಲ್ಲ ನಾವು 10 ವರ್ಷ ಗ್ಯಾರಂಟಿ ಕೊಡ್ತೀವಿ. ಕಂಪ್ನಿಯಿಂದಾನೇ 10 ವರ್ಷ ಇರುತ್ತೆ. ಏನೇ ಒಂದು ತುಕ್ ಬೀಳೋದೇ ಆಗ್ಲಿ, ಏನೇ ಆದ್ರೂ ರೀಪ್ಲೇಸ್ಮೆಂಟ್ ಇರುತ್ತೆ. 10 ವರ್ಷ ಗ್ಯಾರಂಟಿ ಇರುತ್ತೆ ತಂತಿ, ಟಾಟಾ ತಂತಿ. ಆಮೇಲೆ ಲೋಕಲ್ ಎಲ್ಲ ಹಾಕ್ಸ್ಕೊಂಡ್ರೆ ಗ್ಯಾರಂಟಿ ಎಲ್ಲ ಇರಲ್ಲ. ಟಾಟಾ ಹಾಕ್ಸ್ಕೊಂಡ್ರೆ ಪಕ್ಕ ಗ್ಯಾರಂಟಿ, 10 ವರ್ಷ ಗ್ಯಾರಂಟಿ ಕೊಡ್ತೀನಿ ನಾನು. ನನ್ನ ವರ್ಕ್ ಮೇಲೆ 30 ರಿಂದ 40 ವರ್ಷ ನನ್ಗೆ ನಂಬಿಕೆ ಐತೆ. ಒಂದು ಕಲ್ಲು ಬೀಳಲ್ಲ, ಒಂದು ಕಲ್ಲು ಏನು ಆಗಲ್ಲ ಅಂತ ನನ್ಗೆ ನಂಬಿಕೆ ಐತೆ. ಆಲ್ ಓವರ್ ಕರ್ನಾಟಕ ಎಲ್ಲೇ ಮಾಡ್ಕೊಡ್ತೀನಿ ಸರ್. 730 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ಆಲ್ ಓವರ್ ಕರ್ನಾಟಕದಲ್ಲಿ ಯಾರು ಬೇಕಾದ್ರೂ ಕಾಲ್ ಮಾಡಿ, ಅತಿ ಕಮ್ಮಿ ಬೆಲೆಯಲ್ಲಿ ನೀಟಾಗಿ ಬೆಸ್ಟ್ ಕ್ವಾಲಿಟಿ ವರ್ಕ್ ಮಾಡ್ಕೊಡ್ತೀನಿ ಸರ್.